ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೊಟೀನ್ ನಂದು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ದುವಿತ್ತು ದೋಸೆ ಬೇಕು ಅಂತ ಹೇಳಿದ್ದ, ಹಾಗಾಗಿ ವೆಜಿಟಬಲ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿನ ನಾನೀಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕ್ಯಾರೆಟು, ಬೀಟ್ರೋಟು, ನವಿಲುಕೋಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ರೆಡಿ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಇಲ್ಲಿ ನಾನು ದೋಸೆಗೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ನಾನು ಎತ್ತಿಟ್ಕೊತಾ ಇದ್ದೀನಿ ತಣ್ಣಗಾಗಲಿಕ್ಕೆ, ಚಟ್ನಿ ರೆಡಿ ಮಾಡಲಿಕ್ಕೆ. ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟು, ಬೀಟ್ರೋಟು, ನವಿಲುಕೋಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನೇ ಸರಿ ಒಳಗೆ ಹಾಕಿದರೆ ಅಷ್ಟು ಇದನ್ಸಲ್ಲ, ಹಾಗಾಗಿ ಹಸಿ ಅನಿಸುತ್ತೆ ಅಂಥೇಳಿ ಫ್ರೈ ಮಾಡಿ ಹಾಕ್ತಿದ್ದೀನಿ. ಚಟ್ನಿಗಿಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ, ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಚಟ್ನಿ ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆ ನಾನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ನಲ್ಲ ಅದನ್ನೆಲ್ಲ ಸರಿ ಒಳಗೆ ಹಾಕ್ಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ದೋಸೆ ಅಂತೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಕ್ಕಳಿಗೆ ಏನಾದರೂ ಈ ಥರ ರೆಸಿಪಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಸಾಲ್ಟು ನಾನು ಅದಕ್ಕೇ ಹಾಕಿದ್ದೆ, ವೆಜಿಟೇಬಲ್ಸ್ಗೆ ಹಾಕಿದ್ದೆ. ಇನ್ನೂ ಸ್ವಲ್ಪ ಬೇಕು ಅನ್ನೋದಾದರೆ ನೀವು ಹಾಕ್ಕೋಬೋದು, ಅದ್ರ ಜೊತೆಲಿ ನೀರು ಸಹ ಹಾಕ್ಕೋಬೋದು. ಒಂದು ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಬಿಟ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ದೋಸೆ ಎಷ್ಟು ನೀಟಾಗಿ ಬರ್ತಾಯಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ಚಟ್ನಿ ಜೊತೆಲಿ ಸರ್ವ್ ಮಾಡಿದೆ. ನಮ್ಮನೆ ರಿಕ್ವೆಸ್ಟ್, ಅವ್ರಿಗೆ ಶಾಪಿಗೆ ಲೇಟ್ ಆಗುತ್ತೆ ಅಂತೇಳಿ. ಮಿಕ್ಕಿದ ದೋಸೆನೆಲ್ಲ ನಾನು ಇದೇ ರೀತಿ ಎಲ್ಲ ಇದು ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಮಿಕ್ಸಿ ಜಾರಿಗೆ ಮಜ್ಜಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ, ಜೀರಿಗೆ ಇಷ್ಟನ್ನು ಹಾಕಿ ರುಬ್ಬಿ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಸೋಸ್ ಇಟ್ಕೊಂಡಿದ್ದೀನಿ. ಮಜ್ಜಿಗೆ ರೆಡಿ ಆಯಿತು. ನೆಕ್ಸ್ಟ್ ಆ ಕಡೆ ದೋಸೆನೂ ಸಹ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರಿಗೆ ಒಂದು ಲೋಟ ಮಜ್ಜಿಗೆ ಮಾಡಿಕೊಟ್ಟು, ದುವಿತಿಗೆ ಚಿಕ್ಕ ದೋಸೆ ಅಂದರೆ ತುಂಬ ಇಷ್ಟ, ಅವನಿಗೂ ಸಹ ಚಿಕ್ಕದಾಗಿ ದೋಸೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ದೊಡ್ಡದಾಗಿ ಇರೋದಕ್ಕಿಂತ ಚಿಕ್ಕದಾಗಿ ಏನಾದರೂ ಕೊಟ್ಟರೆ ಅವನು ಇಷ್ಟಪಟ್ಟು ತಿಂತವೆ ಮಕ್ಕಳು. ನಾನು ದೋಸೆ ಎಲ್ಲ ಮಾಡಿದಾಗ ದುವಿತಿಗೆ ಇದೇ ರೀತಿಯೇ ಚಿಕ್ಕದಾಗಿ ದೋಸೆನ ಮಾಡಿಕೊಡ್ತೀನಿ. ನೀವು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂತ ಅಂದ್ಕೊತೀನಿ. ನೆಕ್ಸ್ಟು ನಾನು ಕೂಡ ಟಿಫನ್ಗೆ ಹಾಕ್ಕೊಂಡು ದುವಿತಿಗೂ ಸಹ ಒಂದೇ ಪ್ಲೇಟಿಗೆ ಹಾಕ್ಕೊಂಡು ಬಂದ್ವಿ. ಅದಕ್ಕೆ ತಿಂಡಿ ತಿನ್ಬಾ ಅಂತ ಹೇಳಿದ್ಕೆ ದುವಿತು ನಾನು ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಅಂತೇಳಿ ಅವನೇ ತಿಂಡಿ ತಿಂತಿದ್ದಾನೆ. ಅಮ್ಮ ಚೆನ್ನಾಗಿತ್ತು, ನಾನು ಕೇಳಲೇ ಇಲ್ಲ, ಅವನೇ ಹೇಳ್ದ ಸೂಪರಾಗಿದೆ ಅಂತೇಳಿ. ಇದೇ ಅಲ್ವಾ ನಮಗೂ ಬೇಕಾಗಿತ್ತು, ಏನಾದರೂ ರೆಸಿಪಿ ನಾವು ಮಾಡಿದಾಗ ಅದನ್ನು ತಿಂದ್ಬಿಟ್ಟು ಅದಕ್ಕೆ ಒಂದು ಕಮೆಂಟ್ ಕೊಡ್ತಾರಲ್ಲ, ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ತಿಂದು ಸ್ವಲ್ಪ ಹರಟೆ ಹೊಡೆದ್ಬಿಟ್ಟು ಆಮೇಲೆ ಇವತ್ತು ಹೊರಗಡೆ ಒಂದು ಫಂಕ್ಷನ್ ಇತ್ತು. ಯಾವ ಫಂಕ್ಷನ್ ಏನು ಎಲ್ಲ ಹೇಳ್ತೀನಿ ನಾನು ನಿಮಗೆ. ದುವಿತಕ್ಕೆ ಕೂಡ ಸ್ನಾನ ಮಾಡಿಸಿ ನಾನು ಅವನಿಗೆ ಮಾಯ್ಶ್ಚರೈಸರ್ ಎಲ್ಲ ಹಚ್ಬಿಟ್ಟು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಅವನಿಗೆ ಎಲ್ಲಾದರೂ ಹೊರಗಡೆ ಹೋಗೋದಂದರೆ ಫುಲ್ ಖುಷಿಯಾಗಿರ್ತಾನೆ, ಜೋಶಾಗಿರ್ತಾನೆ. ಅವನಿಗೆ ಟೀ ಶರ್ಟ್ ಎಲ್ಲ ಹಾಕ್ಬಿಟ್ಟು ನಾನು ರೆಡಿ ಮಾಡ್ತಿದ್ರೆ ಅವನು ಡ್ಯಾನ್ಸ್ ಮಾಡ್ತಾಯಿದ್ದ. ಅವನಿಗೂ ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವನಿಗೆ ನೀನು ಬೇರೆ ಮಕ್ಕಳ ಥರ ದುವಿತೇನೆ, ಅದೇ ಟೀ ಶರ್ಟ್ ಬೇಕು, ಇದೇ ಟೀ ಶರ್ಟ್ ಬೇಕಂತ ಏನು ಕೇಳಲ್ಲ ಫ್ರೆಂಡ್ಸ್. ನಾನು ಯಾವ ಬಟ್ಟೆ ಹಾಕ್ತೀನಿ ಆ ಬಟ್ಟೆನ ಹಾಕ್ತಾನೆ. ನಾನು ರಿಯಲಾಗಿ ನೋಡಿದ್ದೀನಿ ಕೆಲವು ಮಕ್ಕಳು ನನಗೆ ಇದೇ ಬಟ್ಟೆ ಬೇಕು, ಇದೇ ಪ್ಯಾಂಟ್ ಬೇಕು ಅಂತ ಹೇಳಿ ಹಠ ಮಾಡ್ತವೆ. ಆದರೆ ನಮ್ಮ ದುವಿತ್ ಯಾವುದಕ್ಕೂ ಅಷ್ಟು ಹಠ ಮಾಡೋದೇ ಇಲ್ಲ. ನಾನಂತೂ ಲಕ್ಕಿ ಅಂತ ಅನಿಸುತ್ತೆ, ಈ ಥರ ನನ್ನ ಮಗನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ. ಅದಾದಮೇಲೆ ನೆಕ್ಸ್ಟು ಅವನು ಎಲ್ಲ ರೆಡಿ ಆದ ತಕ್ಷಣ ಫಸ್ಟ್ ಬರೋದೇ ದೇವ್ರ ಮನೆಗೆ. ಬಂದ್ಬಿಟ್ಟು ಅವನು ಹಣೆಗೆ ಒಂದು ಸ್ವಲ್ಪ ಅರಿಶಿನ ಇಟ್ಕೊಂಬಿಟ್ಟು ಅದಾದಮೇಲೆ ಕೈ ಮುಗಿದು ಆಮೇಲೆ ನಮಸ್ಕಾರ ಮಾಡ್ತಾನೆ.
ಮನೇಲಿ ನಾವೇನು ಮಕ್ಳಿಗೆ ಕಲಿಸ್ತೀವಿ ಅದೇ ಅಲ್ವಾ ಫ್ರೆಂಡ್ಸ್. ನಾವು ಕೂಡ ಸ್ನಾನ ಮಾಡಿದ ತಕ್ಷಣ ದೇವ್ರ ಮನೆಗೆ ಬರ್ತೀವಿ, ಅದನ್ನೆಲ್ಲ ಮಕ್ಳುಗಳು ಅಬ್ಸರ್ವ್ ಮಾಡ್ತಿರ್ತವೆ. ಅದು ಅವನು ಕೂಡ ಅಷ್ಟೇ, ಸ್ನಾನ ಮಾಡಿ ರೆಡಿ ಆದ ತಕ್ಷಣವೇ ಫಸ್ಟು ದೇವ್ರ ಮನೆಗೆ ಬಂದು ನಮಸ್ಕಾರ ಮಾಡ್ತಾನೆ. ನಾನು ಈ ಕಡೆ ಎಲ್ಲ ರೆಡಿ ಆದೆ, ಸಿಂಪಲಾಗಿ ರೆಡಿಯಾಗಿದ್ವಿ, ಎಲ್ಲ ಹೊರಟ್ವಿ. ಇವರೆಲ್ಲ ನಮ್ಮ ಶಾಪಲ್ಲಿರೋ ಅಕ್ಕಪಕ್ಕ ಅಂಗಡಿಯವರು, ಎಲ್ಲ ಆಟೋದಲ್ಲೇ ಹೊರಟ್ವಿ. ನಮ್ಮದು ಈಗ ಶಾಪ್ ಇದೆಯಲ್ಲ, ಆ ಓನರ್ ಮನೆಯಲ್ಲಿ, ತೋಟದ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ಅಂದರೆ ಮನೆ ಆಲ್ಟರ್ನೇಟ್ ಮಾಡಿಸಿದ್ರು, ಹಾಗಾಗಿ ಅದಕ್ಕೆ ದೇವರೆಲ್ಲ ಕರ್ಕೊಂಡು ಬಂದು ಹೋಮ ಎಲ್ಲ ಮಾಡಿಸಿದ್ರು. ಹಾಗಾಗಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು, ತುಂಬ ಫೋರ್ಸ್ಫುಲ್ಲಾಗಿ ಕರೆದಿದ್ರು. ಹಾಗಾಗಿ ಮಿಸ್ ಮಾಡೋದು ಬೇಡ ಅಂತೇಳಿ ಹೊರಟಿದ್ವಿ. ತೋಟದ ಮನೆಯಲ್ಲಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಅವರೆಷ್ಟು ಸಿಂಪಲ್ ಅಂದರೆ ನಿಜವಾಗ್ಲೂ ನಮಗೇನೆ ತುಂಬ ಅವ್ರು ನೋಡಿ ಖುಷಿ ಆಯಿತು. ತೋಟದಲ್ಲೆಲ್ಲ ಆಮೇಲೆ ಒಂದು ಸ್ವಲ್ಪ ಅಲ್ಲೆಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ತೋಟದ ಕಡೆ ಬಂದ್ವಿ. ಆ ಓನರ್ ಅಮ್ಮ ಅಂತೂ ತುಂಬ ಫ್ರೆಂಡ್ಲಿಯಾಗಿರ್ತಾರೆ, ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಎಲ್ಲ ಇಷ್ಟಿಷ್ಟು ನಮ್ಮದು ಹೊಲ ಕಣವ ಅಂತೇಳಿ ಎಲ್ಲ ತೋರಿಸ್ತಾ ಇದ್ರು. ಅವ್ರನ್ನ ನೋಡಿ ಅಂತೂ ನನಗಂತೂ ತುಂಬ ಖುಷಿ ಆಯಿತು. ಅವರೆಲ್ಲ ಅವಾಗೆಲ್ಲ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದರು. ಅವರು ಕಷ್ಟಪಟ್ಟಿರೋದಕ್ಕೇ ಅಲ್ವಾ ಈ ರೀತಿ, ಅವ್ರು ಕಷ್ಟಪಟ್ಟು ಮಾಡಿರೋದನ್ನು ಅವ್ರ ಮಕ್ಕಳು ಈ ರೀತಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ನೋಡಿ ಖುಷಿ ಆಯಿತು. ವೈಟ್ ಕಲರ್ ಟಾಪು, ಬ್ಲೂ ಕಲರ್ ಪ್ಯಾಂಟ್ ಹಾಕಿದಾರಲ್ಲ ಅವರು ನಮ್ಮ ಓನರ್ ಮಗಳು. ಇವರು ಇನ್ನೊಬ್ಬರು ಚಂದೋಣ ಬೇಕ್ರಿ ಇದ್ದಾರಲ್ಲ ಅವ್ರ ಮಗಳು. ಇಲ್ಲಿ ಹಸುಗಳಿಗೆ ಅಂತೇಳಿ ಮೆಕ್ಕೆಜೋಳ ಹಾಕಿದ್ರು ಫ್ರೆಂಡ್ಸ್. ಅದರಲ್ಲೇ ಒಂದೊಂದು ಬೇಬಿ ಕಾರ್ನ್ ಬಂದಿತ್ತು, ಅದನ್ನು ಸಹ ಕಿತ್ಕೊಂಡು ಸಪೋಟ ಹಣ್ಣು, ತೋಟ ಅಂದರೆ ಈ ರೀತಿ ಇರಬೇಕು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗಂತೂ ತುಂಬ ಖುಷಿ ಆಯಿತು. ನಾವು ಕೂಡ ಒಂದು ಸ್ವಲ್ಪ ಮೆಕ್ಕೆಜೋಳ ಬೇಬಿ ಕಾರ್ನ್ ಕಿತ್ಕೊಂಡು, ದುವಿತು ನನ್ನ ಜೊತೆನೇ, ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಬರ್ತಾಯಿದ್ದ. ನಾನು ಕಿತ್ಕೊತಿದ್ದೆ, ಅವನು ಸಹ ಕಿತ್ಕೊಳ್ಳೋಕೆ ಬಂದ. ಎಲ್ಲ ಕಿತ್ಕೊಂಡು ಅವ್ರ ಅಮ್ಮ ಆಗಲಿ, ಅಂಗಡಿ ಓನರೇ ಆಗಲಿ, ಅವ್ರ ಮಿಸ್ಸಸ್ಸು, ಅವ್ರ ತಂಗಿ ಎಲ್ಲರೂ ಅಷ್ಟೇ ತುಂಬಾ ಇಷ್ಟಪಡ್ತಾರೆ. ಇಷ್ಟಪಟ್ಟು ಮಾತಾಡಿಸಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಕೆಲವರು ಎಷ್ಟು ಜಂಬ ಮಾಡ್ತಾರೆ ಅಂದರೆ, ಇವ್ರು ಆ ಥರ ಯಾವುದೇ ರೀತಿ ಜಂಬ ಏನೂ ಇಲ್ಲ, ಎಷ್ಟು ಸಿಂಪಲಾಗಿ ಮಾತಾಡಿಸಿ. ತೋಟ ಫುಲ್ ನೋಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ 12 ಎಕರೆ ಇರೋದು, ಅಷ್ಟೊಂದು ನೋಡೋಕ್ಕೆ ನಮಗೆ ಟೈಮ್ ಇರಲಿಲ್ಲ. ಎಲ್ಲರೂ ಈ ಥರ ಇರಲ್ಲ, ಕೆಲವೊಬ್ಬರು ಮಾತ್ರ ಈ ರೀತಿ ಇರೋದು. ನಮ್ಮ ಸಂಬಂಧಿಕರು ಕೂಡ ಸಹ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು. ಅದರಲ್ಲಿ ಇವರಂತೂ ತುಂಬಾ ಇಷ್ಟಪಟ್ಟು ನಮ್ಮನ್ನು ಮಾತಾಡಿಸಿದ್ರು. ಎಲ್ಲ ಫಂಕ್ಷನ್ ಎಲ್ಲ ಮುಗ್ದಿತ್ತು. ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ಹೊರಗಡೆ ಕೂತ್ಕೊಂಡು ಊಟ ಮಾಡಿ ಮಾತಾಡ್ತಾಯಿದ್ರು. ಈ ದೇವರು ಬಂದು ಕೊಲ್ಲಾಪುರದಮ್ಮ ಅಂತೇಳಿ ಹೋಮ ಸುಡಿಸಿದ್ರಲ್ಲ, ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ ದೇವರನ್ನ. ನಾನು ಕೇಳಿದ್ದೆ ತುಂಬ ಪವರ್ಫುಲ್ ಅಂತ ಹೇಳಿ. ಅದಾದಮೇಲೆ ಅಡುಗೆ ಮನೆ ಎಲ್ಲ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಆಲ್ಟರ್ನೇಟ್ ಮಾಡಿದ್ದಾರೆ. ಹಳ್ಳಿ ಕಡೆಯಲ್ಲಿ ಇದೇ ಥರ ಅಲ್ವಾ ಫ್ರೆಂಡ್ಸ್, ಯಾವುದೇ ಆಗಲಿ ಒಂದು ಮನೆಗೆ ಒಂದು ಸ್ವಲ್ಪ ಆಲ್ಟರ್ನೇಟ್ ಮಾಡಿಸಿದ್ರೆ ಅದಕ್ಕೊಂದು ಪೂಜೆ ಪುನಸ್ಕಾರ ಅದೆಲ್ಲ ಶಾಸ್ತ್ರಬದ್ಧವಾಗಿ ನಡೆಸ್ತಾರೆ. ನಮ್ಮ ಸಿಟಿಗಿನ್ನ ಹಳ್ಳಿನೇ ಬೆಸ್ಟು ಅಂತ ಅನಿಸುತ್ತೆ ಒಂದೊಂದು ಸಲ. ಅಲ್ಲೆಲ್ಲ ಫೋಟೋ ಎಲ್ಲ ಇದು ಮಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಬಂದವು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಗಿಫ್ಟ್ ಕೊಡಬೇಕಿತ್ತಲ್ಲ, ಇವರೇ ಓನರಮ್ಮ, ಅವರಂತೂ ತುಂಬಾ ಇಷ್ಟಪಡ್ತಾರೆ. ಇವರು ಅಲ್ಲ, ಇವ್ರ ಫ್ಯಾಮಿಲಿಲಿ ಎಲ್ಲರೂ ನಮ್ಮನ್ನು ತುಂಬ ಇಷ್ಟಪಟ್ಟು ಮಾತಾಡ್ಸಿದ್ರು. ನೆಕ್ಸ್ಟ್ ಅವ್ರ ಹತ್ರ ಎಲ್ಲ ನಾವು ಕೂಡ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು, ನಾನು ಕೂಡ ಗಿಫ್ಟ್ ಎಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ. ಹಿರಿಯರ ಆಶೀರ್ವಾದ ತುಂಬ ಮುಖ್ಯ ಅಲ್ವಾ. ಆಮೇಲೆ ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವರು ನಮ್ಮ ಓನರ್ ಸರ್ ಇದಾರಲ್ಲ, ಅವರ ತಮ್ಮನ್ನ ಮಿಸ್ಸಸ್ಸು, ಅವರು ಅಷ್ಟೇ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಬಂದಿರೋದು ಫ್ರೆಂಡ್ಸ್, ಆದ್ರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಅಲ್ಲೆಲ್ಲ ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ನೆಕ್ಸ್ಟ್ ಇಲ್ಲಿ ಹೊರಗಡೆ ಬಂದು ಅಲ್ಲಿ ಚೇರ್ ಮೇಲೆ ಕೈ ಕಟ್ಕೊಂಡು ಕೂತಿದಾರಲ್ಲ, ಅವರೇ ನಮ್ಮ ಓನರ್ ಸರ್. ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಇದೇ ರೋಡಲ್ಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಕಡೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಕಡೂರು ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ಈ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಹುಬ್ಳಿಯಿಂದ, ಬೆಂಗಳೂರಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ನಾವು ಕೂಡ ಆವಾಗ ಬರ್ತಾ ಇರ್ತೀವಿ ಫ್ರೆಂಡ್ಸ್. ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ. ದುವಿತು ಕೂಡ ಇಲ್ಲಿ ಸ್ವಲ್ಪ ಫೀಲ್ಡ್ ಎಲ್ಲ ಇತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ದ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಇರಲಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.